ಓಂ ನಮೋ ಹನುಮತೆ ನಮಃ. ಈ ರಾಕ್ಷಸ ಲೋಕದಲ್ಲಿ ತನ್ನನ್ನೇ ಹೋಲುವಂತೆ ಇದ್ದ ಆ ವಾನರವೀರನನ್ನು ನೋಡಿ ಹನುಮಂತನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಹೇಗಾಯ್ತು ಇದು, ನಂತರ ಇದಾನಲ್ಲ ಇಲ್ಲಿ ಏನಿರ್ಬೋದು ಅಂತ. ಆ ಯುವಕ ಒಂದು ಬಲವಾದ ಹೊಡೆತ ಕೊಟ್ಟ. ಹನುಮಂತನಿಗೆ ಆ ಹೊಡೆತವನ್ನು ತಡ್ಕೊಳ್ಳೋಕ್ಕಾಗಲೇ ಇಲ್ಲ. ಸ್ವಲ್ಪ ಕಷ್ಟ ಆಗಿಬಿಡ್ತು ಹನುಮಂತನಿಗೆ. ಏನಿರ್ಬೋದು ಇದು ಅಂತ. ಇಬ್ಬರೂ ಸ್ವಲ್ಪ ಹೊತ್ತು ಹೊಡೆದಾಡ್ತಾರೆ. ಅವರಿಬ್ಬರೂ ಆಯಾಸ ಆಯಿತು. ಇಬ್ಬರೂ ಗೋಡೆಗೆ ಹೊರ್ಕೋತಾರೆ. ಆಯಾಸ ಪಟ್ಟು ಸಾಕಾಗಿ ಹೊರ್ಕೊಂಡಾಗ ಹನುಮಂತನೇ ಮೊದಲು ಚೇತರಿಸ್ಕೊಳ್ತಾನೆ. ಮೆಲ್ಲನೆ ಮಾತು ಶುರು ಮಾಡ್ತಾನೆ. ವೀರ, ಮತ್ತೆ ಯುದ್ಧ ಮಾಡೋಣ. ಅದು ಹಾಗಿರಲಿ, ಅದು ಹೆಂಗಾರು ಆಗಲಿ, ನೀನು ವಾನರನಲ್ವೇ? ಹಾಗಿದ್ದವರೇ ಪಾತಾಳಲೋಕ ಹೇಗೆ ಬಂದೆ ನೀನು ಅಂತ ಕೇಳ್ತಾನೆ. ಆಗ ಮತ್ಸ್ಯವಲ್ಲಭ ಹೇಳ್ತಾನೆ, ಮೊದಲು ಸಂದೇಹ ಪಟ್ಟ, ಆಮೇಲೆ ತನ್ನ ಕಥೆಯನ್ನು ಹೇಳ್ತಾ ಇದ್ದಾನೆ. ಅಯ್ಯ, ನಾನು ನಿಮ್ಮ ಜೊತೆ ಯುದ್ಧ ಮಾಡ್ತಿದ್ದರೂ ಕೂಡ ನಿಮ್ಮ ಮೇಲೆ ನನಗೆ ಗೌರವ ಭಾವನೆ ಇದೆ. ಇದ್ದಕ್ಕಿದ್ದಾಗ ಯಾಕೋ ಗೊತ್ತಾಗ್ತಿಲ್ಲ. ಇದಕ್ಕೇನು ಕಾರಣನೋ ಗೊತ್ತಾಗ್ತಿಲ್ಲ. ನಾನು ರಾಮದಾಸನಾದ ಹನುಮಂತನ ಮಗ, ದೀರ್ಘದೇಹಿ ಅನ್ನುವ ಗಂಧರ್ವ ವನಿತೆ ನನ್ನ ತಾಯಿ ಅಂದ. ಹನುಮಂತ ಬಿಸಿಬಿಡ್ಬಿಡ. ಅಯ್ಯ, ಇಷ್ಟು ಯುದ್ಧ ಮಾಡೋದಲ್ಲದೆ ಇನ್ನೇನೋ ಮಾಡ್ತಿದ್ದಾನೆ ನನ್ನ ಜೊತೆಯಲ್ಲಿ ಯುದ್ಧ. ಇದೊಂದು ಥರದ ಯುದ್ಧ ಕಂಡಿಡ್ಕೊಂಡಿದ್ದಾನೆ. ನನಗೆ ಮಗನೇ, ನನಗೇ ಗೊತ್ತಾಗದೇ ಇರುವಂಥ ಮಗನೇ, ನನಗೇ ಗೊತ್ತಾಗದೇ ಇರತಕ್ಕಂಥ ಕನ್ಯನೇ. ಅಯ್ಯಯ್ಯೋ ರಾಮ, ಎಲ್ಲಿ ಹೋದರೂ ನೀನು ಬಿಡಲ್ವಲ್ಲಯ್ಯ. ನನಗೆ ಪರೀಕ್ಷೆ ಮಾಡ್ತೀಯ, ಪಾತಾಳ ಲೋಕದಲ್ಲಿ ಏನೇನೋ ನಿನಗಾಗತ್ತೆ ಜಾಗ್ರತೆ ಅಂತ ಹೇಳಿದ್ರೆ ನನಗಿದೇ ಆಗಿರೋದು. ಈ ಮತ್ಸ್ಯವಲ್ಲಭ ಬೈದಿಕ್ಕದಾಗೆ ಯುದ್ಧ ಮಾಡೋನ ಜೊತೆ ನನ್ನ ಕೈಲಿ ಹೇಳ್ತಾ ನಿನ್ನ ಮಗ ನಾನು, ಇದೊಂದು ಯುದ್ಧ ತಾನೆ ಈಗಿರ್ಬೋದಾ? ನನಗೆ ಗೊತ್ತಿಲ್ಲದೆ ನನಗೊಬ್ಬ ಮಗ ಇದ್ದಾನ? ಮಗ ಅನ್ನೋದು ನನಗೆ ಗೊತ್ತಾಗಬೇಡ್ವಾ? ಅದು ಇಲ್ವಾ? ಆದರೆ ಇವನು ನೋಡೋಕ್ಕೇನೋ ನಂತರವೇ ಇದ್ದಾನಲ್ಲ ಅಂತ ಒಳಗೊಳಗೆ ಆತಂಕ ಪಡ್ತಾ ಇದ್ದಾನೆ. ಏನು ನೋಡೋಕ್ಕೆಲ್ಲ ಹಾಗೆ ಇದೆ, ಮೂಗು, ಕಿವಿ, ಬಾಯಿ, ಅದಿರಲಿ ಬಲ ಕೂಡ ನಂತರನೇ ಇದೆಯಲ್ಲಪ್ಪ. ಏನಿರ್ಬೋದಿದು? ಆತಂಕ ಪಡ್ತಾ ಕಳವಳದಿಂದ ನಿನ್ನ ವೃತ್ತಾಂತವನ್ನು ಸರಿಯಾಗಿ ಬಿಡಿಸಿ ಹೇಳಪ್ಪ ಅಂತ ಕೇಳ್ಕೊಂಡಂತೆ. ಮತ್ಸ್ಯವಲ್ಲಭ ಹೇಳ್ತಿದ್ದಾನೆ, ಒಂದು ಸಲ ಕಾರಣಾಂತರದಿಂದ ಮತಂಗ ಮಹರ್ಷಿಗೆ ದೀರ್ಘವಲ್ಲಭ ಅಂತಕ್ಕಂಥ ಗಂಧರ್ವ ಸ್ತ್ರೀ ಮೇಲೆ ಕೋಪ ಬಂತು. ಆ ಕೋಪದಿಂದ ಅವಳಿಗೆ ಮತ್ಸ್ಯಕನ್ಯೆ ಆಗು ಅಂತ ಶಾಪ ಕೊಟ್ಟ. ಅವಳು ಅವನ ಕಾಲಿಗೆ ಬಿದ್ದುಬಿಟ್ಟು ಬೇಡ್ಕೊಳ್ತಾಳೆ. ಆಗ ಅವನು ಶಾಂತನಾಗಿ, ಹನುಮಂತನ ಅನುಗ್ರಹದಿಂದ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಎಂದ. ಮಹರ್ಷಿಯ ಶಾಪದಿಂದ ಅವಳು ಲವಣ ಸಮುದ್ರದಲ್ಲಿ ದೊಡ್ಡ ಮೀನಾಗಿ ಹುಟ್ಟಿದಳು. ರಾಮಭಕ್ತನಾದ ಹನುಮಂತನ ದರ್ಶನ ಭಾಗ್ಯಕ್ಕೋಸ್ಕರ ಎದುರು ನೋಡ್ತಾ ಇದ್ಲು. ಯಾಕೆಂದರೆ ತನಗೆ ಶಾಪ ಮುಕ್ತಿ ಆಗಿಬಿಡುತ್ತಲ್ಲ, ಎಲ್ಲಿ ಬರ್ತಾನೆ ಹನುಮಂತ ಅನ್ನೋದು. ಸದಾ ಹನುಮಂತನನ್ನೇ ಧ್ಯಾನ ಮಾಡ್ತಾ ಇದ್ಲು. ಓಂ ನಮೋ ಹನುಮತೆ ನಮಃ, ಓಂ ನಮೋ ಹನುಮತೆ ನಮಃ, ಓಂ ನಮೋ ಹನುಮತೆ ನಮಃ ಅಂತ ಹೇಳ್ತಾನೇ ಇದ್ಲು. ಸೀತಾನ್ವೇಷಣೆಗೋಸ್ಕರ ಸಮುದ್ರದ ಮೇಲೆ ಹಾರ್ತಾ ಇರತಕ್ಕಂಥ ಹನುಮಂತನಿಗೆ ಹಣೆಯ ಮೇಲೆ ಬೆವರು ಸುರಿತಾ ಇತ್ತು. ಅವನು ತನ್ನ ಬೆರಳಿನಿಂದ ಅದನ್ನು ಒಂದು ಸಲ ಒರೆಸಿ ಕೈಯನ್ನು ಕೊಡಕೊಳ್ತಾನೆ. ಒಂದು ಸತಿ ಬೆವರು ಬಂದಾಗ ನಾವು ಹಿಂಗೆ ಅನ್ಕೋತೀವಲ್ಲ ಅಂದ್ಕೊಳ್ತಾನೆ. ಆ ಸ್ವೇದ ಬಿಂದು ನೇರವಾಗಿ ಹೋಗಿಬಿಟ್ಟು ಮೀನಿನ ರೂಪದಲ್ಲಿರ್ತಕ್ಕಂಥ ದೀರ್ಘದೇಹ ಬಾಯೊಳಗೆ ಬೀಳತ್ತೆ. ಮಹಾತ್ಮನಾದ ಹನುಮಂತನನ್ನೇ ತದೇಕ ದೃಷ್ಟಿಯಿಂದ ನೋಡ್ತಾ ಇದ್ದ ಮತ್ಸ್ಯಕನ್ಯೆ ಆ ಬೆವರಿನ ಹನಿಯನ್ನು ನುಂಗಿದ ತಕ್ಷಣ ಗರ್ಭವತಿ ಆಗಿಬಿಟ್ಲು. ಎಲ್ಲ ಗಂಧರ್ವರು ತಾನೆ, ಮನುಷ್ಯರಲ್ವಲ್ಲ ಇವರು. ಅದಕ್ಕಾಗಿ ಆ ಗಂಧರ್ವ ವಿವಾಹ ಅಂದರೆ ಹೀಗೇನಿರುತ್ತೆ, ಕೇವಲ ದೃಷ್ಟಿಯಿಂದಲೇ ಅವರ ಒಂದು ಸ್ಪರ್ಶ ಎಲ್ಲ ಆಗೋಯ್ತು ಅಂತ ಹೇಳ್ತಾರೆ. ಹಾಗೆ ಕೇವಲ ಮಾತಿನಿಂದ, ಸ್ಪರ್ಶದಿಂದ, ಅಂದರೆ ಕೇವಲ ಸುಮ್ಮನೆ ದೃಷ್ಟಿಯಿಂದ
ಆ ದೃಷ್ಟಿಪಾತ ಅಂತ ಹೇಳ್ತಾರೆ, ಸ್ಪರ್ಶಪಾತ ಅಂತಾರೆ. ಆ ಬೆವರ ಹನಿನ ನುಂಗಿದ ತಕ್ಷಣ ಗರ್ಭವತಿ ಆಗಿಬಿಟ್ಲು. ಅಂದರೆ ಅಷ್ಟು ಮಟ್ಟಿಗೆ ಆ ಎನರ್ಜಿ ಇತ್ತು ಅಂತ ಹೇಳ್ತಾರೆ. ಆ ಥರ ಯಾವಾಗ ಗರ್ಭವತಿ ಆಗಿಬಿಟ್ಲು, ಅವಳ ಮಗನೇ ನಾನು, ಯಾವಾಗ ನಾನು ಹುಟ್ಟುಬಿಟ್ಟೆ ಅಲ್ಲಿಂದ. ನಾನು ಹುಟ್ಟಿದ ತಕ್ಷಣ ಅವಳಿಗೆ ಅವಳ ಪೂರ್ವ ರೂಪ ಬಂತು ಅಂತ ಹೇಳ್ತಾ, ತುಂಬ ಚೆನ್ನಾಗಿದೆಯಪ್ಪ ನಿನ್ನ ಕತೆ, ನನಗೆ ಕೇಳ್ತಾ ಇದ್ದೀನಿ ನಾನು, ಆಯಿತು ಅಂಥೇಳಿ ಮುಂದೆ ಹೋಗೋಣ. ಅವನು ಹೇಳ್ತಾ ಹೇಳ್ತಾ ಓಂ ನಮೋ ಹನುಮತೆ ನಮಃ, ಓಂ ನಮೋ ಹನುಮತೆ ನಮಃ ಅಂತ ಹೇಳ್ತಿದ್ದಾನೆ.